ನಮಸ್ತೆ ವೀಕ್ಷಕರೇ, ನಾಕಣ್ಣ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಿನ್ನೀಸ್ ಥಾಮಸ್ ಅವರು. ಇವರು ನಿರ್ದೇಶಕರು, ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್. ಇವರು ಕಂಟೆಂಟ್ ನ್ಯೂಸ್ ಇದರಲ್ಲಿ ಸಬ್ ಎಡಿಟರ್ ಆಗಿದ್ದಾರೆ ಹಾಗೂ HNA ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಸ್ತುತ ವಿದ್ಯಮಾನಗಳ ಕುರಿತು ಸಂಜಾವಾಣಿ ಪತ್ರಿಕೆಯಲ್ಲಿ ಆಗಾಗ ಲೇಖನಗಳನ್ನು ಬರಿತಾ ಇರ್ತಾರೆ. ಇವರು ಕಾನೂನು ಪತ್ರಕರ್ತ ಸಂಬಂಧಪಟ್ಟಂಗೆ ಹೋರಾಟಗಳು ಮಾಡ್ತಾ ಇದ್ದಾರೆ. ಯಾವ ರೀತಿ ಹೋರಾಟ ಏನು ಇತ್ತ ಅವ್ರದ್ದು ಕೇಳಿ ತಿಳ್ಕೊಳ್ಳೋದು ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಹೋರಾಟ ಮಾಡ್ತಾ ಇದ್ದೀರಿ ಅಂತಂದ್ರಿ, ರಾಜ್ಯಪಾಲರಿಗೆಲ್ಲ ಇದಕ್ಕೆ ಮೆಮೊರಂಡಮ್ ಎಲ್ಲ ಕೊಟ್ಟಿದ್ರಿ. ಏನು ಸರ್ ಸಂಬಂಧಪಟ್ಟಂಗೆ? ಇದು ನಾವು ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ನಾವು ಸ್ಟಾರ್ಟ್ ಮಾಡಿರುವಂಥ ಒಂದು ಆರ್ಗನೈಸೇಷನು, ಪತ್ರಕರ್ತರ ಹಕ್ಕುಗಳಿಗೋಸ್ಕರ ಹೋರಾಡುವಂಥ ಒಂದು ಆರ್ಗನೈಸೇಷನ್. ಇವಾಗ ತಾವು ವರ್ಲ್ಡ್ ಇಂಡೆಕ್ಸಲ್ಲಿ ನೋಡಿದ್ರೆ ಮಾಧ್ಯಮದವರಿಗೆ ನಮ್ಮ ಭಾರತ ದೇಶ 151ನೇ ಸ್ಥಾನದಲ್ಲಿದ್ದೀವಿ. ನಾವು ಭಾರತ ದೇಶ ಮಾಧ್ಯಮದವರ ಹಕ್ಕುಗಳಲ್ಲಿ. ಸೊ ನಾವು ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಪತ್ರಕರ್ತರಿಗೆ ಅವ್ರಿಗಾದಂಥ ಒಂದು ಪ್ರೊಟೆಕ್ಷನ್ ಬೇಕು ಅಂದ್ಬಿಟ್ಟು, ಅವ್ರ ರಕ್ಷಣೆ ಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ, ಹಲವಾರು ಇವ್ರನ್ನ ಭೇಟಿ ಮಾಡ್ತೀವಿ, ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀವಿ, ಮತ್ತು ಸೆಂಟ್ರಲ್ ಮಿನಿಸ್ಟರ್ಸ್ನ ಭೇಟಿ ಮಾಡಿದ್ದೀವಿ. ಎಲ್ರಿಗೂ ನಾವು ರಿಕ್ವೆಸ್ಟ್, ನೀವು ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಬಿಲ್ನ ತಂದಿದ್ದೀರಿ, ಅದೇ ರೀತಿ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಅನ್ನು ತನ್ನಿ. ಅದಕ್ಕೋಸ್ಕರ ನಾವು ಎಲ್ಲರ ಹತ್ರ ಹೋರಾಟ ಮಾಡಿಕೊಂಡು ಮಾತಾಡಿಕೊಂಡು ಮಾಡ್ತಾ ಇದ್ದೀವಿ. ಈಗ ಮೆಮೊರಂಡಮ್ ಕೊಟ್ಟಿದ್ರಲ್ಲ ನೀವು, ಮೆಮೊರಂಡಮ್ ಏನೇನಿತ್ತು ಅದರಲ್ಲಿ? ಮೆಮೊರಂಡಮಲ್ಲಿ ನಾವು ಕೇಳ್ತಾ ಇರೋದು, ಒಂದು ಜರ್ನಲಿಸ್ಟ್ ಜಾಬ್ ಸೆಕ್ಯೂರಿಟೀಸ್ ಬೇಕು. ಸೆಕ್ಯೂರಿಟೀಸ್ ಅದರದ್ದೊಂದು ಮೈನ್ ಕನ್ಸರ್ನ್ ಇದೆ ಅದರಲ್ಲಿ. ಎರಡನೇದು ಬಂದ್ಬಿಟ್ಟು ಅವ್ರಿಗೂ ಅವ್ರಿಗೇನಾದರೂ ಒಂದು ಮ್ಯಾಟ್ರ್ ಬಂದು ಅವ್ರಿಗೆ ಸುಮ್ಮನೆ ಕೇಸಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಜರ್ನಲಿಸ್ಟ್ಗಳಿಗೆ ಎಲ್ಲ ಕಡೆ ತೊಂದರೆ ಆಗ್ತಾ ಇದೆ. ಆ ತೊಂದರೆಗಳನ್ನ ಬಗೆಹರಿಸಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಇಂಥ ಒಂದು ಬಿಲ್ಲನ್ನು ತಾವು ತನ್ನಿ. ಎಲ್ರಿಗೋಸ್ಕರ ಇವಾಗ ಡಾಕ್ಟರ್ಸ್ಗೆ ಒಂದು ಬಿಲ್ ತಂದಿದ್ದೀರಿ ತಾವು, ಮೆಡಿಕಲ್ ಫೀಲ್ಡ್ ಅವರಿಗೆ. ಸೊ ಜರ್ನಲಿಸ್ಟ್ ಅವರು ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೊಂದು ಪ್ರೊಟೆಕ್ಷನ್ ಬಿಲ್ನ ತನ್ನಿ ಅಂತ ನಾವು ಕೇಳಿದ್ವಿ. ನಮ್ಮ ಆರ್ಗನೈಸೇಷನ್ ನಾವು ಅದಕ್ಕೆ ಕೇಳಿರೋದು. ಈಗ ಏನಾಗಿದೆ ಅಂತಂದರೆ, ಈ ಪತ್ರಕರ್ತರಲ್ಲಿ ನಕಲಿ ಪತ್ರಕರ್ತರು, ಅಸಲಿ ಪತ್ರಕರ್ತರು, ಈ ಥರ ಪತ್ರಕರ್ತರು ಬೇರೆ ಬೇರೆ ವಿಭಿನ್ನ ಇದೆ. ಅದನ್ನೆಲ್ಲ ಹೆಂಗೆ ಗುರುತಿಸ್ತೀರಿ ತಾವು? ನೋಡಿ, ಇವಾಗ ಅಕ್ರಿಡೇಷನ್ ಕಾರ್ಡ್ ಅಂತ ಏನಕ್ಕೊಂದು ಇಟ್ಟಿರೋದು ಪತ್ರಕರ್ತ ಗುರುತಿಸೋದಕ್ಕೆ. ಸೊ ಆನ್ಲೈನ್ ಮೀಡಿಯಾಸ್ ತುಂಬ ಬಂದಿದ್ದಾರೆ, ಅದು ಬಿಡಿ, ನಕಲಿ ಇರೋರು ತುಂಬ ಜನ ಇರ್ತಾರೆ. ಸೊ ಅಕ್ರಿಡೇಷನ್ ಕಾರ್ಡ್ ಅಂತ ಎಲ್ರಿಗೊಂದು ಅಕ್ರಿಡೇಷನ್ ಕಾರ್ಡ್ ಅಂತ ಇದ್ದರೆ ಜರ್ನಲಿಸ್ಟ್ಗಳಿಗೆ, ಸೊ ಅದು ಸಾಕಲ್ಲ. ಅಕ್ರಿಡೇಷನ್ ಇದೆ, ಅಕ್ರಿಡೇಷನ್ ಕಾರ್ಡ್ ಇದೆ ಅಂತ ಏನು ಮಾಡಲಿಕ್ಕೆ ನಿಮಗೆ ಅಕ್ರಿಡೇಷನ್ ಕಾರ್ಡ್ಗೆ 108 ವಿಘ್ನಗಳಿವೆ. ಅದು ಏನೇನೋ ಆ ಥರ ಇರಬೇಕು, ಅದು ಇರಬೇಕು, 20 ವರ್ಷ ಸರ್ವಿಸ್ ಆಗಿರಬೇಕು, 25 ವರ್ಷ ಸರ್ವಿಸ್ ಆಗಿರಬೇಕು, ಈ ಥರ ಇದೆ. ಆ ಥರದ್ರ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಬೇರೆಯವ್ರನ್ನ ಕನ್ಸಿಡರ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ರೂಲ್ಸ್ ಹಾಕೊಂಡ್ರೆ ಪಾಪ ಎಲ್ಲಿಂದ ಬರೋ ಕಷ್ಟ, ಅದು ತುಂಬ ರೂಲ್ಸ್ ಅಲ್ಲ. ನಾವು ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದನ್ನ ಸ್ವಲ್ಪ ಇದು ಮಾಡಿ ಅಂತ. ಯಾಕಂದ್ರೆ ಎಲ್ಲ ಅಕ್ರಿಡೇಷನ್ ಕಾರ್ಡ್ ಎಲ್ಲರೂ ಅಪ್ಲೈ ಮಾಡಿದ್ರೆ ಕೊಡೋದಿಲ್ಲ, ಯಾರಿಗೂ ಸಿಗಲ್ಲ. ಆನ್ಲೈನ್ ಚಾನಲ್ ಅವ್ರಿಗೆ ಯಾರಿಗೂ ಸಿಗಲ್ಲ, ಸಣ್ಣ ಪತ್ರಿಕೆನವ್ರಿಗೆ ಏನೇನೂ ಇರಲ್ಲ, ಆನ್ಲೈನ್ ಇಲ್ಲವೇ ಇಲ್ಲ, ಸಿಗೋದೇ ಇಲ್ಲ. ಸೊ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ, ಎಲ್ರಿಗೂ ಕೊಡಿ ಅಂತ. ಎಲ್ರಿಗೂ ಅಂತಾರಲ್ಲ, ಸ್ವಲ್ಪ ಫೀಲ್ಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು, ಇವಾಗ ಈ ಬೆಳಗ್ಗೆ ಅಂತ ಸಾಯಂಕಾಲ ತನಕ ನಮಗೆ ಗೊತ್ತು ಎಷ್ಟು ಜನ ಇರ್ತಾರಂತ. ಸೊ ಎಲ್ರಿಗೂ ಚಾನ್ಸ್ ಕೊಡಿ, ಅಕ್ರಿಡೇಷನ್ ಕಾರ್ಡ್ ಕೊಡಿ. ಕೊಟ್ಬಿಟ್ಟು ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತರುವಾಗ ಒಂದು ರೆಕಗ್ನೈಸ್ ಇರೋರಿಗೆ ಕೊಡಿ ಅಂತ. ಪತ್ರಕರ್ತರನ್ನ, ಅಸಲಿ ಪತ್ರಕರ್ತರು, ನಕಲಿ ಪತ್ರಕರ್ತರನ್ನ ಯಾವ ರೀತಿ ಡಿವೈಡ್ ಮಾಡ್ತೀವಿ, ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ತಾವು? ಅಸಲಿ ಪತ್ರಕರ್ತರನ್ನ ಇವ್ರನ್ನ ಡಿವೈಡ್ ಮಾಡೋದ್ರೆ, ಆನ್ಲೈನ್ ಚಾನೆಲ್ಗಳು ತುಂಬ ಇದ್ದಾರೆ, ಎಲ್ಲರೂ ಮೀಡಿಯಾ ಅಂತ ಹೇಳ್ಕೊಳ್ಸುತ್ತಾರೆ. ಈಗ ಲಘುಪತ್ರಿಕೆ ಪ್ರಿಂಟ್ ಹಾಕೋರು ಮೀಡಿಯಾ. ಸೊ ಅದಕ್ಕೊಂದು ಗುರುತಿಸೋದು ಯಾವುದು? ಅಕ್ರಿಡೇಷನ್ ಕಾರ್ಡ್. ಅದು ನಮ್ಮ ಸರ್ಕಾರ ಅದರ ಇನಿಷಿಯೇಟಿವ್ ತಗೋಬೇಕು, ಸರ್ಕಾರ ಗುರುತಿಸ್ಬೇಕು ಯಾರು ಎಲ್ಲ ಒರಿಜಿನಲ್ ಪತ್ರಕರ್ತರು ಯಾರು ಅಂತ. ಅವ್ರು ಗುರುತಿಸ್ಕೊಂಡು ಅವ್ರದ್ದು ಅಕ್ರಿಡೇಷನ್ ಕಾರ್ಡ್ ಕೇಳ್ತಾರಲ್ಲ, ಅದ್ರಲ್ಲಿ ಗೊತ್ತಾಗಬೇಕಲ್ಲ ಯಾರು, ಅವ್ರಿಗೆ ಗೊತ್ತಾಗುತ್ತೆ. ಅಕ್ರಿಡೇಷನ್ ಕಾರ್ಡ್ ತಗೊಳ್ಳಿಕ್ಕೆ ತುಂಬ ರೂಲ್ಸ್ ಇವೆ. ಆ ರೂಲ್ಸನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅವ್ರು ಮಾಡೋಕ್ಕಾಗ್ದಾಗ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ನಾವು ಅಪ್ಲೈ ಮಾಡಿದಾಗ, ನಾವುಗಳು ಅಪ್ಲೈ ಮಾಡಿದಾಗ ಅದೇ ರೀತಿ ಕೇಳ್ತಾ ಇರೋದು. 25 ವರ್ಷ ಮಿನಿಮಮ್ ಪತ್ರಕರ್ತ ವರ್ಕ್ ಮಾಡಿರಬೇಕು, ಆಮೇಲೆ ಒಂದು ರಿಜಿಸ್ಟರ್ಡ್ ಪತ್ರಿಕೆನೇ ಇರಬೇಕು, ಅದು RN ನಂಬರ್ ಇರಬೇಕು, ಇದೆಲ್ಲ ಕೇಳ್ತಾರೆ ಸರ್. RN ನಂಬರ್ ಇರಬೇಕು, ಅದು ಕರೆಕ್ಟ್, ಅದು ಕರೆಕ್ಟ್. ಆದ್ರೆ 20 ವರ್ಷ ಸರ್ವಿಸ್ ಇರಬೇಕು. ಇಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ನಮ್ಮಲ್ಲಿ ಅಲ್ಲ. 20 ವರ್ಷ ಅಂದ್ರೆ ಕೆಲವರು 4 ವರ್ಷ, ಇವಾಗ ಹೊಸದಾಗಿ ಅವರು ಒಂದು ಗ್ರಾಜುಯೇಷನ್ ಮಾಡ್ಬಿಟ್ಟು ಬರ್ತಾರೆ, ಬಂದವ್ರಿಗೆ ಉರುಪಿರ್ತದೆ, ಮಾಡ್ತಿರ್ತದೆ. ಅದೇ ಉರುಪಿದ್ದವ್ರಿಗೆ ಮಾಡೋದಾರೆ ಹಿಂಗೆ ಅವ್ರು ಅಪ್ಲೈ, ಗವರ್ಮೆಂಟ್ ಸರ್ಕಾರಕ್ಕೆ ಅವ್ರು ಅಪ್ಲೈ ಮಾಡಿದ್ರೆ ಅವ್ರನ್ನ ಗುರುತಿಸ್ಕೊಂಡು ಒಂದು 2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಫೀಲ್ಡಲ್ಲಿ ಇರೋದ್ರಾದ್ರು ಕೊಡ್ಬೇಕು ಅವರಿಗೆ. ನಮ್ಮ ಇದ್ರಲ್ಲಿ ಅಕ್ರಿಡೇಷನ್ ಕಾರ್ಡ್ನ ಕೊಡಬೇಕು. ಎಲ್ಲರೂ ಮೀಡಿಯಾ ಅನ್ನೋದು ಅದಲ್ಲ. ಆನ್ಲೈನ್ ಚಾನಲ್ ಇವಾಗ ಒಂದು ಮೊಬೈಲಲ್ಲಿ ಕೈಲಿ ಇಟ್ಕೊಂಡು ನಾವು ಆನ್ಲೈನ್ ಚಾನಲ್ ನಾವು ಇದು ಅಂತ ಹೇಳಿದ್ರೆ ಅದಿಲ್ಲ.
ಸೊ ರೀಸೆಂಟಾಗಿ ನಾವು ಎಲ್ಲ ಕಡೆ ನಾವು ನೋಡಿದ್ರೆ ಈ ಡೈಲಿ ಕವರಪ್ ಮಾಡೋರು ತುಂಬ ಜನ ಅದೇ ಫೀಲ್ಡಲ್ಲಿರೋರು ಅಂಥವ್ರನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಅಕ್ರಿಡೇಷನ್ ಕಾರ್ಡ್ ಕೊಟ್ಟು ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ನ ಅವ್ರಿಗೂ ಇದಾಗುತ್ತಲ್ಲ. ಈಗ ಗವರ್ನರ್ ಭೇಟಿ ಮಾಡಿದ್ರೆ ತಾವು ಭೇಟಿ ಮಾಡಿದ್ರೆ ಏನೇನಾಯ್ತು ಡಿಸ್ಕಷನ್? ನಾನು ಗವರ್ನರ್ಗೆ ಒಂದೇ ರಿಕ್ವೆಸ್ಟ್ ಮಾಡಿದೆ, ರಾಜ್ಯಪಾಲರಿಗೆ ಒಂದೇ ರಿಕ್ವೆಸ್ಟ್ ಮಾಡಿದೆ ಏನಂದರೆ ದಯವಿಟ್ಟು ಡಿಸೆಂಬರಲ್ಲಿ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಬರ್ತದೆ, ಪಾಸ್ ಮಾಡ್ತಾ ಇರುತ್ತೆ, ಅದಕ್ಕೆ ತಾವೆಲ್ಲ ಸಪೋರ್ಟ್ ಮಾಡಿ. ನಮ್ಮ ಜರ್ನಲಿಸ್ಟಿಗೆ ಯಾವುದೇ ರೀತಿ ತಾವು ಅಡ್ವೊಕೇಟ್ ಸಪೋರ್ಟ್ ಮಾಡಿದಿರಿ, ಅಡ್ವೊಕೇಟ್ಸ್ ಬಿಲ್ ತಂದಿದ್ದೀರಿ, ಮೆಡಿಕಲ್ ಪ್ರೊಫೆಷನಲ್ ತಂದಿದ್ದೀರಿ, ಅದೇ ರೀತಿ ನಮ್ಮ ಪತ್ರಕರ್ತರಿಗೂ ತನ್ನಿ. ಅವ್ರದ್ದು ಒಂದು ಹಕ್ಕುಗಳಿದೆ, ಅವ್ರಗಳಿಗೋಸ್ಕರ ಒಂದು ಪತ್ರಕರ್ತರಿಗೋಸ್ಕರ ಒಂದು ಬಿಲ್ ಬರ್ತಾ ಇದೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿ. ಆ ಬಿಲ್ಲಲ್ಲಿ ಏನೇನು ಇರಬೇಕು ಅಂತ ಹೇಳ್ತೀರಿ ನೀವು? ಬಿಲ್ಲಲ್ಲಿ ನಾವು ಕೇಳೋದು ಇಷ್ಟೇ, ಸುಳ್ಳು ಕೇಸುಗಳು ಹಾಕಿ ಪತ್ರಕರ್ತರನ್ನ ಜೈಲಿಗೆ ಹಾಕಬೇಡಿ. ಯಾಕಂದರೆ ಒಂದು ನ್ಯೂಸ್ ರಿಪೋರ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಆಮೇಲೆ ಕೇಸ್ ಹಾಕೋದು, ಅವ್ರನ್ನ ಜೈಲಿಗೆ ಹಾಕೋದು. ಅಟ್ಲೀಸ್ಟ್ ಇವಾಗ ರೀಸೆಂಟಾಗಿ ಲಂಡನ್ನಲ್ಲಿ ಒಂದು ಆಫೀಸರ್ನ ಇಟ್ಟಿದ್ದಾರೆ, ಒಂದು ಪೊಲೀಸ್ ಆಫೀಸರ್ನ ಇಟ್ಟಿದ್ದಾರೆ. ಏನಾದರೂ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ಸ್ ಬಂದರೆ ಅದನ್ನು ವೆರಿಫೈ ಮಾಡಿ ಇದು ಸುಳ್ಳ ಸತ್ಯವ ಅಂತ ವೆರಿಫೈ ಮಾಡಿ ಅವ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳೋದಂತೆ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಅಲ್ಲ ಇದು. ನೋಡ್ಬಿಟ್ಟು ಅಂಥ ಒಂದು ಇದನ್ನು ತನ್ನಿ ಅಂತಲೇ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಲ್ಲ ಅಲ್ಲೇ ಅಷ್ಟು ಮಾತು ಅದೊಂದು ನೆಕ್ಸ್ಟ್ ಏನು ಮತ್ತೇನು ಮಸ್ತ್ ಅವ್ರದ್ದು ಜಾಬ್ ಸೆಕ್ಯೂರಿಟಿ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದು 50 ಇಯರ್ಸ್ ನಿಮ್ಗೆ ಗೊತ್ತು, 55 ಇಯರ್ಸ್ 60 ಇಯರ್ಸ್ ಆದಮೇಲೆ ಅವ್ರಿಗೆ ಯಾವುದೇ ರೀತಿಯಾದ ಜಾಬ್ ಸೆಕ್ಯೂರಿಟೀಸ್ ಅವ್ರಿಗಂತೂ ಇಲ್ಲ. ಸೊ ಅವ್ರಿಗೋಸ್ಕರ ಏನಾದರೂ ಒಂದು ಸ್ಕೀಮ್ಸು, ಒಂದು ಸ್ಕೀಮ್ಸ್ ಅಂದರೆ ಒಂದು ಇವಾಗ ನಿಮ್ಗೆ ತಮ್ಗೆ ಗೊತ್ತು, ಒಂದು ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಎಷ್ಟೊಂದು ಖರ್ಚುಗಳೆಲ್ಲ ಅವ್ರಿಗೂ ಇದೆ. ಸೊ ಅವ್ರಿಗೋಸ್ಕರ ಒಂದು ಇದು ಇನ್ಶೂರೆನ್ಸ್ ಫೆಸಿಲಿಟೀಸು ಆ ಥರ ತನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು. ಇನ್ಸೂರೆನ್ಸ್ ಫೆಸಿಲಿಟಿ ಕೇಳಿದ್ವಿ. ನೆಕ್ಸ್ಟ್ ಅದು ಅಷ್ಟೇನಾ? ಅದೆಲ್ಲ ನಾವು ಕೇಳಿದ್ವಿ ಅವರಿಗೆ, ಹಲವಾರು ಇದೆ ಇನ್ನೂ, ಅದನ್ನು ನಾವು ಕೇಳಿದ್ದೀವಿ, ರಿಕ್ವೆಸ್ಟು ಮಾಡಿದ್ದೀವಿ. ಈಗ ತಾವು ಕಂಟೆಂಟ್ ರೈಟರ್ ಪತ್ರಿಕೆ ಕಂಟೆಂಟ್ ಪಾಲಿಟಿಕ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಲ್ಲೇನು ಮಾಡ್ತೀವಿ ತಾವು? ರೆಗ್ಯುಲರ್ ನಾವು ಆರ್ಟಿಕಲ್ಸ್ ಬರೀತಾ ಇದ್ದೀವಿ. ಇವಾಗ ಆಗ್ತಾ ಇರುವ ನಿಮ್ಗೆ ತಮ್ಗೆ ಗೊತ್ತಲ್ಲ ಎಂಥ ಸಿಚುವೇಶನ್. ನಾನು ಇಂಟರ್ನ್ಯಾಷನಲ್ ಮಸೋದ ನ್ಯೂಸ್ ಕವರ್ ಮಾಡೋದು ಇಂಟರ್ನ್ಯಾಷನಲ್ದು. ಆಗ್ತಾ ಇರುವಂಥ ನ್ಯೂಸ್ ಬಗ್ಗೆ ನನ್ನ ಆರ್ಟಿಕಲ್ಸ್ನ ಸಂಜೆ ವಾಣಿಯಲ್ಲೂ ಬರೀತಾ ಇದ್ದೀನಿ, ಇದರಲ್ಲೂ ಬರ್ತಾ ಇದ್ದೀನಿ. ಬೇರೆ ಬೇರೆ ಪತ್ರಿಕೆಗಳೆಲ್ಲ ಮಾಡ್ತೀವಿ. ಈಗ ನೀವು ಇದು ಸಂಬಂಧಪಟ್ಟಂಗೆ ಪತ್ರಕರ್ತ ಹಕ್ಕುಗಳ ಸಂಬಂಧಪಟ್ಟಂಗೆ ಈಗ ಹಲವಾರು ಪತ್ರಿಕೆಗಳಿವೆ, ತುಂಬ ಪತ್ರಿಕೆಗಳಿವೆ. ಸಣ್ಣೊಬ್ಬರು ಹೋಗ್ತಾರೆ, ಮೈಕ್ ಇಟ್ಕೋತಾರೆ, ನಾನು ಇಂಥ ಪತ್ರಿಕೆ ಕೆಲಸ ಮಾಡ್ತೀನಿ ಅಂತಾರೆ, ಎಲ್ಲ ಹೋಗ್ಬಿಡ್ತಾರೆ. ಆ ಥರದವ್ರು ಕಡಿವಾಣ ಹಾಕ್ಬೇಕಲ್ಲ, ಆ ಥರದವ್ರಿಗೆ ಆ ಥರ 100% ಕಡಿವಾಣ ಹಾಕಬೇಕು. ಯಾಕಂದರೆ ಯೂಟ್ಯೂಬ್ ಚಾನಲ್ ರಿಯಲ್ ಜರ್ನಲಿಸ್ಟ್ ಯಾರು ಇರ್ತಾರೆ ಹೌದು. ಯಾಕಂದರೆ ಸುಮ್ಮನೆ ಒಂದು ಯೂಟ್ಯೂಬ್ ಚಾನಲ್ ಲೋಡ್ ಮಾಡಿ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಹೋಗ್ತಾರೆ. ಯೂಟ್ಯೂಬ್ ರಿಜಿಸ್ಟರ್ ಮಾಡೋದು ಈಸಿ. ಇನ್ನೊಂದು ಏನಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಇದು ಹಾಕೊಂಡು ನಾನು ಪತ್ರಕರ್ತ ಅಂತ ಹೇಳ್ತಾರೆ. ಅವ್ರು ಜರ್ನಲಿಸ್ಟ್ ಓದಿರೋದಿಲ್ಲ, ಜರ್ನಲಿಸ್ಟ್ ಓದಿರೋದು ಏನೂ ಇರೋಲ್ಲ, ಆದ್ರೆ ನಾವು ಜರ್ನಲಿಸ್ಟ್ ಅಂತ ಹೇಳ್ತಾರೆ. ಸೊ ಇಂಥವ್ರು ಏನು ಮಾಡ್ತಾರೆ, ಇವಾಗ ನಾನು ರೀಸೆಂಟಾಗಿ ನೋಡಿದೆ, ಯಾರು ಫಿಲ್ಮ್ ಆ್ಯಕ್ಟ್ರಸ್ಸು ಇಲ್ಲ ಆ್ಯಕ್ಟ್ರ್ ಒಂದು ಜಿಮ್ಮಿಂದ ಬರುವಾಗ ಇವ್ರುಗಳು ಮೊಬೈಲ್ ಹೋಗಿ ಇಟ್ಕೊಂಡು ಸರ್ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದು ಏನಾಗ್ತಾ ಇದೆ ಅಂದರೆ ನಮ್ಮ ಪತ್ರಕರ್ತರ ರೆಸ್ಪೆಕ್ಟ್ನ ಇವರು ಇದು ಹಾಳು ಮಾಡ್ತಾ ಇದ್ದಾರೆ. ಅದು ಅವ್ರ ಜಿಮ್ಮಿಂದ ಬರುವಾಗ ಅವ್ರ ಫೋಟೋ ಹಿಡ್ಕೊಂಡು ನಿಂತಿರ್ತಾರೆ. ಅದೆಲ್ಲ ತುಂಬ ತಪ್ಪು. ಅದೆಲ್ಲ ಇಲ್ಲೇನಾಗಿದೆ ಸರ್, ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಒಬ್ರು ಇದ್ದಂತಂದರೆ ಅವನೊಂದು 5-6 ಜನ ಪತ್ರಕರ್ತ ಜೊತೆ ಸೇರಿಸ್ಕೊತಾನೆ, ಜೊತೆ ಸೇರ್ಕೊಂಡು ಅವನೇ ಹೋಗ್ತಾನೆ, ನಾನು ಇದನ್ನು ಬನ್ನಿ ಪರವಾಗಿಲ್ಲ ಅಂತ. ಅವನೊಬ್ಬನ ಇಟ್ಕೊಂಡು ಎಲ್ಲರೂ ಆಟ ಆಡ್ತಾರೆ. ಅದು ಹೌದು. ಇದು ಮೇಯ್ನಾಗಿ ನನಗೆ ತುಂಬ ಯಾರ್ದೊಂದು ಒಂದು ವೆಹಿಕಲ್ ಇಟ್ಕೊಂಡಿರ್ತಾರೆ, ಅವರೊಬ್ಬರು ಅಮ್ಮ ಮಗಳು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅದ್ರ ಮೂವ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಇವಾಗ ಯಾವುದೇ ನೋಡಿ ಒಂದು ಫಿಲ್ಮ್ ಆ್ಯಕ್ಟರ್ಸ್ ಇಲ್ಲ ಆ್ಯಕ್ಟ್ರಸಸ್ ಯಾರಾದರೂ ಬಂದರೆ ಒಂದು 8-10 ಜನ ಈ ಮೊಬೈಲ್ ಕ್ಯಾಮ್ರಾಸ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಮಾಡ್ಕೊಂಡು ಅವ್ರು ಸಾಧನೆ ಮಾಡಿದಾರೆ ಆ ಥರ ಹೋಗಿ ಇದು ಮಾಡ್ತಾ ಇದ್ದಾರೆ. ಸೊ ಅದು ತಪ್ಪು. ಒಂದು ಜರ್ನಲಿಸ್ಟ್ ಅಂದರೆ ಅವ್ರಿಗೊಂದು ವ್ಯಾಲ್ಯೂ ಇದೆಯಲ್ಲ, ರೆಸ್ಪೆಕ್ಟ್. ಅವ್ರ ವ್ಯಾಲ್ಯೂನ ಇಂಥವ್ರು ಕೆಡಿಸ್ಬಾರ್ದು. ಜರ್ನಲಿಸ್ಟ್ಗೆ ಅಂತ ಅವ್ರ ರೆಸ್ಪೆಕ್ಟ್ನ ಇವ್ರು ಹಾಳು ಮಾಡಬಾರ್ದು. ಅದಕ್ಕೋಸ್ಕರ ಅಕ್ರಿಡೇಷನ್ ಕಾರ್ಡ್ ಇದ್ದರೆ ಆ ಲೆವೆಲಲ್ಲಿ ಇರೋರಿಗೆ ಆ ಥರ ಅಕ್ರಿಡೇಷನ್ ನೀವು ಮಾನದಂಡ ಮಾಡಿ ಇಟ್ಕೊಂಡ ಅಂತಂದರೆ, ಅಕ್ರಿಡೇಷನ್ ತೊಗೊಂಡ ಅಂತಂದರೆ ಆದರೆ ಅಲ್ಲಿ ಅಕ್ರಿಡೇಷನ್ಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ, ಯಾರಿಗೂ ಸಿಗೋದು ಇಲ್ಲ. ಅದು ರಿಯಲ್ ಜರ್ನಲಿಸ್ಟ್ ಮೂಲೆ ಗುಂಪಾಗ್ಬಿಡ್ತಾರೆ ಅವಾಗ. ಅಲ್ಲ, ಫ್ಯೂಚರಲ್ಲಿ ನಾವು ಅದು ರಿಕ್ವೆಸ್ಟ್ ಮಾಡ್ಬೋದಲ್ಲ ಸರ್ಕಾರಕ್ಕೆ, ಈ ಥರ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದಲ್ಲ. ರಿಕ್ವೆಸ್ಟ್ ಮಾಡಿದ್ರು ಆದ್ರೂ ಸಿಗ್ಬೇಕಲ್ಲ, ಅದು ಸಮಸ್ಯೆ ಬಂದಿರೋದು ಈಗ. ಇಲ್ಲ, ಅದಕ್ಕೆ ಸೀದಿ ಈಗ ವರ್ಕ್ ಮಾಡಿದಂಥವ್ರು, ಇಷ್ಟು ವರ್ಷ ವರ್ಕ್ ಮಾಡಿದಂಥವ್ರು, 25 ವರ್ಷ ಮಾಡಿದಂಥವ್ರಿಗೆ ಅಕ್ರಿಡೇಷನ್ ಇರಲ್ಲ. ಅದು ಆಯಾ ಡಿಸ್ಟಿಕ್ ಕೊಡ್ತಾರೆ. ಡಿಸ್ಟಿಕ್ ಎಲ್ಲ ಒಂದು 5-6 ಇರ್ತದೆ ಅಷ್ಟೇ. ಇಲ್ಲ, ಅದು ನೋಡಿ, ನಾವು ಅದನ್ನು ನಮ್ಮ ನೆಕ್ಸ್ಟ್ ಟೈಮ್ ನಾವು ಭೇಟಿ ಮಾಡಿದಾಗ ಯಾರನ್ನ ಸೆಂಟ್ರಲ್ ಮಿನಿಸ್ಟರ್ಸ್ನ ಯಾರಾದ್ರೂ ಭೇಟಿ ಮಾಡುವಾಗ ನಮ್ಮ ಸೈಡಿಂದ ಅದನ್ನು ಒಂದು ಅರ್ಜಿಯಾಗಿ ಅವ್ರಿಗೆ ಕೊಟ್ಬಿಟ್ಟು ಅದಕ್ಕೆ ಅಕ್ರಿಡೇಷನ್ ಕಾರ್ಡ್ನ ಇನ್ಕ್ರೀಸ್ ಮಾಡಿ ಅದು ಸ್ವಲ್ಪ ಕೇಳ್ತೀವಿ, ಸರಳೀಕರಣ ಮಾಡಬೇಕು ಅಂತ ಕೇಳುವಂಥದ್ದು. ಈಗ ನೆಕ್ಸ್ಟ್ ಅದಾದಮೇಲೆ ಸರ್, ಈಗ ಅದೇನಾಗಿದೆ ಅಂತ ಇತ್ತೀಚೆಗೆ
ಪತ್ರಕರ್ತರಲ್ಲಿ ಈಗ ಹನಿ ಟ್ರ್ಯಾಪ್ ಮಾಡಕ್ಕೆ ಹೊಟ್ಟಿದ್ದಾರೆ. ಈಗ ಮೆಜಾರಿಟಿ ಜನ ಅದಕ್ಕೆ ಹಿಡಿದು ಬಿಟ್ಟಿದ್ದಾರೆ. ಈಗ ಪತ್ರಕರ್ತ ಮೆಜಾರಿಟಿ ಜನ ಆ ಥರ ಹಿಡಿದು ಬಿಟ್ಟಿದ್ದಾರೆ. ಪತ್ರಕರ್ತರ ಅಂತ ಹೇಳಬೇಡಿ, ಅಲ್ಲ ಪತ್ರಕರ್ತ ಹೆಸರು ಹೇಳ್ಕೊಂಡು ಹೆಸರು ಹೇಳ್ಕೊಂಡು ಪತ್ರಕರ್ತರು ಹತ್ರ ಪತ್ರಕರ್ತ ಹೆಸರು ಮಾಡ್ತಾ ಇದ್ದಾರೆ. ಹಂಗೆ ಮೆಜಾರಿಟಿ ಇದು ಪೊಲೀಸ್ ಆಫೀಸರ್ಸ್ ಎಲ್ಲರೂ ಅದೇ ಇದರಲ್ಲಿ ನೋಡ್ತಾರೆ. ಅದೇ ಇವ್ರು ಇದೇ ತರ ಅಂತಾನೆ ಹೇಳ್ತಾರೆ. ಆದ್ರೆ ಯಾರೋ ಒಬ್ರಿಬ್ರು ಮಾಡ್ತಾರೆ, ಎಲ್ರು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದು ಪತ್ರಕರ್ತರು ಮಾಡ್ತಾ ಇಲ್ಲ, ಪತ್ರಕರ್ತರ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇರೋದು. ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಆಕ್ಷನ್ ತಗೋಬೇಕು, ಗ್ಯಾರಂಟಿ ತಗೋಬೇಕಲ್ಲ. ಹನಿ ಟ್ರಾಪ್ ಮಾಡೋದು ಒಂದು ಅವ್ರಿಗೆ ಅದು ಪತ್ರಕರ್ತರ ಹೆಸರು ಹೇಳ್ಕೊಂಡು ಮಾಡಿದ್ರೆ ಹೆಸರು ಹೇಳ್ಕೊಂಡು ಮಾಡ್ತಾರೆ, ಆಕ್ಷನ್ ತಗೋಬೇಕು ಅಂಥವ್ರ ವಿರುದ್ಧ. ಈಗ ಪತ್ರಕರ್ತರ ಸಂಘದಿಂದ ಲೆಟ್ರ್ ಕೊಟ್ಟಿದ್ದಾರೆ, ಏನು ಲೆಟ್ರ್ ಕೊಟ್ಟರು ಏನು ಪ್ರಯೋಜನ ಬರ್ತಿಲ್ಲ. ಅದು ಅದಕ್ಕೆ ನಾವು ಅದಕ್ಕೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇವಾಗ ನ್ಯಾಷನಲ್ ಅಲ್ಲಿ ಇವಾಗ ಇದಿದೆಯಲ್ಲ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಒಂದು ಕಂಪ್ಲೇಂಟ್ ನಾವು ಅದರಲ್ಲೂ ಕೊಟ್ಬಿಟ್ಟು ಇಂಥವ್ರಿಗೆ ಸ್ವಲ್ಪ ಅದರ ಕಡಿವಾಣ ಹಾಕ್ಲೇಬೇಕು. ಈಗ ಯೂನಿಫಾರ್ಮ್ ತರಕ್ ಬರಲ್ವಾ ನಿಮ್ಗೆ ಯಾರಿಗೂ? ಪತ್ರಕರ್ತರಿಗೆ ಅಂತ ಯೂನಿಫಾರ್ಮ್ ರೂಲ್ಸ್ ತರೋಂಥದ್ದು ಆ ಥರದ್ದು ಬರಕ್ಕೆ ಬರಲ್ಲ. ರೂಲ್ಸ್ ಸ್ವಲ್ಪ ಮಾಡಲೇಬೇಕು ಸರ್, ಯಾಕಂದ್ರೆ ಈ ಆನ್ಲೈನ್ ಚಾನಲ್ಸ್ ಬಂದ್ಮೇಲೆ ತುಂಬಾ ಅಂತೂ ಪತ್ರಕರ್ತರಿಗೆ ಇದಾಗೋಗ್ಬಿಟ್ಟಿದೆ. ಅದು ತರಲೇಬೇಕು, ಸೆಕ್ಯೂರಿಟಿ ಇಲ್ದಂಗೆ. ಸೆಕ್ಯೂರಿಟಿ ಇಲ್ಲ. ಸೊ ಈ ಆನ್ಲೈನ್ ಎಲ್ಲರೂ ಅಂದ್ರೆ ಎಲ್ಲರೂ ಪತ್ರಕರ್ತರಲ್ಲ, ಅಟ್ಲೀಸ್ಟ್ ಪತ್ರಕರ್ತರ ಅಂದ್ರೆ ಒಂದು ಅವ್ರಿಗಂತ ಅಂತ. ಅದಕ್ಕೋಸ್ಕರ ಬೇರೆ MLAಗಳು ಅಂತಿದ್ದು ಅವ್ರು ಹೊಡೆಯುವಂಥದ್ದು ನಡೆದಿವೆ, ಎಷ್ಟೋ ಕಡೆ ತುಂಬಾ ನಡೀತಾ ಇದೆ. ನಾವು ಇಲ್ಲೇ ಹೇಳ್ತಾ ಇದೀವಿ, ಆಫ್ರಿಕಾದಲ್ಲಿ ಆಗ್ತಾ ಇರೋದು. ನಾನು UN ಅಫಿಲಿಯೇಟೆಡ್ ಆರ್ಗನೈಸೇಷನ್ದು ಆಫ್ರಿಕಾದ ಇನ್ಚಾರ್ಜ್ ಆಗಿದ್ದೆ, ಒಂದು 3 ವರ್ಷಕ್ಕಿದ್ದೆ ಒಂದು ಆರ್ಗನೈಸೇಷನ್ಗೆ. ಸೊ ಅಲ್ಲಿ ನಾವು ನೋಡಿದ್ರೆ ಇನ್ನೂ ಮೋಸ, ಪತ್ರಕರ್ತರ ಮೇಲೆ ಡಿಕ್ಟೇಟರ್ಶಿಪ್ ವಿದೇಶದಲ್ಲಿ ಡಿಕ್ಟೇಟರ್ಶಿಪ್. ಅವ್ರು ಏನು ಹೇಳ್ತಾರೋ ಅದನ್ನೇ ಅದೇ ಥರ ಇವಾಗ ಇಲ್ಲೂ ಆಗ್ತಾ ಇದೆ. ಒಂದು 4-5 ಜನ ನಿಂತ್ಕೊಂಡು ಒಂದು ಕ್ವಶನ್ ಕೇಳಿದ್ರೆ ಯಾವುದೇ ಒಂದು ರಾಜಕಾರಣಿಗೆ ಮಿನಿಸ್ಟ್ರಿಗೆ ಅವರಲ್ಲೇ ಅಂತ ಬೈತಾ ಇದ್ದಾರೆ, ಏನ್ರಿ ಕ್ವಶನ್ ಕೇಳೋದು ಈ ಥರ ಅಂತ. ಡಿಕ್ಟೇಟರ್ಶಿಪ್ ಅಲ್ಲಿ ಏನಾಗ್ತಾ ಇದೆ ಅದೇ ಥರ ಇವಾಗ ನಮ್ಮ ವಿದೇಶದಲ್ಲಿ ಇದೇ ನಡೀತಾ ಇದೆ ತುಂಬ ಕಡೆ ಡಿಕ್ಟೇಟರ್ಶಿಪ್. ಅಲ್ಲೂ ಪತ್ರಕರ್ತರ ಹಾವಳಿ ಇದೆಯಾ? ಅಲ್ಲೂ ಅವ್ರ ಮೇಲೆ ತೊಂದರೆ ಇದೆ, ಅಟ್ಯಾಕ್ಸ್ ಇದೆ. ಸುಮ್ಮನೆ ಸುಳ್ಕೆ ಆಫ್ರಿಕಾದಲ್ಲಿ ಇದ್ದಂತೂ ಜಾಸ್ತಿ ಇದೆ, ಕೇಸ್ಗಳಾಕಿ ಅವ್ರನ್ನ ಜೈಲ್ ಕಳಿಸೋದು ಅದರಲ್ಲೂ ಇದೆ. ನಾನು 2-3 ಸತಿ ಆದರೂ ಅವ್ರ MP ಗಳಿಗೆಲ್ಲ ಮಾತಾಡಿ ಅವರಿಗೆ ಕೇಳಿದೆ, ಈ ಥರ ನೀವು ಮೀಡಿಯಾದವ್ರು ಈ ಥರ ಹರಾಸ್ ಮಾಡಿ ಇವಾಗ ಜೈಲು ಕಳಿಸ್ತಿರಲ್ಲ, ಅದು ಏನು ಅಂತ ಹೇಳಿದ್ರೆ ನಾನು ಅವ್ರುಗಳಿಗೂ ಅದಕ್ಕೆ ಆನ್ಸರ್ಸ್ ಇಲ್ಲ. ಈಗ ಡಿಕ್ಟೇಟರ್ಶಿಪ್ ವಿಶ್ವದ ಎಲ್ಲ ಕಡೆನೂ ಆಗ್ತಾ ಇದೆ, ಇಲ್ಲಿ ಒಂದೇ ಕಡೆ ಅಂತಲ್ಲ, ಎಲ್ಲ ಕಡೆ ಆಗ್ತಾ ಇದೆ. ನಾನು ಅದೇ ಹೇಳಿದ್ದು ಸ್ಟಾರ್ಟಿಂಗಲ್ಲಿ, 151ನೇ ಸ್ಥಾನದಲ್ಲಿದ್ದೀವಿ ನಾವು ಪತ್ರಕರ್ತರ ಹಕ್ಕುಗಳಲ್ಲಿ. 151, 180ರಲ್ಲಿ 151ರಲ್ಲಿ ಇದ್ದೀವಿ. 180ರಲ್ಲಿ 151 ಭಾರತ. ಈ 151ರಲ್ಲಿ ಅಟ್ಲೀಸ್ಟ್ 100ರೊಳಗಾದ್ರೂ ನಾವು ಬರಬೇಕಲ್ಲ. 151ರಲ್ಲಿ ಇದ್ದೀವಿ. ಇದೇನು ಮಾಡ್ಲಿಕ್ಕೆ ಆಗಲ್ಲ. ನೀವು ಹೇಳೋದು ನೋಡಿದ್ರೆ ವಿದೇಶದಲ್ಲಿ ನಾವು ಮಾಡಬಹುದು. ನಾವು ಜರ್ನಲಿಸ್ಟ್ ಪತ್ರಕರ್ತರು ಇದಕ್ಕೋಸ್ಕರ ಫೈಟ್ ಮಾಡಬೇಕು. ನಾವು ಕೇಳಬೇಕು, ನಮ್ಮ ಹಕ್ಕುಗಳು ಯಾರು ಕೇಳೋದು? ನಾವೇ ಕೇಳಬೇಕಲ್ಲ. ಈ ಸಂಘಟನೆ ಮಾಡ್ಕೊಂಡು ಹೋರಾಟ ಏನು ಮಾಡಿದ್ರೆ ಅನ್ನೋದು ಹೋರಾಟ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡೋದಲ್ಲ. ನಮ್ದು ಬಗ್ಗೆ ರಾಜ್ಯಪಾಲರನ್ನ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ಸ್ನ ಭೇಟಿ ಮಾಡಿ ಅವ್ರು ನಮ್ಮ ಇದನ್ನ ಅವ್ರ ಮುಂದೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ನಾವು ಅದ್ರ ಬಗ್ಗೆ ನಾವು ಅವ್ರಿಗೆ ಮಾತಾಡಿ ಹೇಳ್ತಾ ಇದ್ದೀವಿ, ಈ ಥರ ನೀವು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬೀದಿಗಿಳಿದು ಹೋರಾಟ ಮಾಡೋ ಸ್ಟೈಲ್ ನಮ್ದಲ್ಲ. ನಾವು ಅವ್ರು ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ರಿಕ್ವೆಸ್ಟಿಂಗ್ ಅಲ್ವಾ ಬೆಸ್ಟ್. ರಿಕ್ವೆಸ್ಟಿಂಗ್ ಎಷ್ಟು ನಡೀತದೆ ಸರ್? ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗೋದು ಜಾರಿಗೆ ಬರ್ತದೆ ಅಂತ ನಾವು ಇವಾಗ ICJ ಕಡೆ ನಾವು ಮಾಡ್ತಾ ಇರೋದು, ಎಲ್ಲರನ್ನ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿ ಇದ್ರ ಅವಶ್ಯಕತೆ ಏನಿದೆ, ಈ ಏನಕ್ಕೋಸ್ಕರ ಬಿಲ್ನ ತರಬೇಕು ಅಂತ ಇದ್ರ ಬಗ್ಗೆ ನಾವು ಕೇಳ್ತಾ ಇರೋದು. ಎಲ್ರಿಗೂ ಏನಕ್ಕೋಸ್ಕರ ತರಬೇಕು ಅಂತ ಏನು ಹೇಳ್ತೀರಿ? ಅದಕ್ಕೆ ನೀವು ತರಲೇಬೇಕು. ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತರಲೇಬೇಕು. ಅವಾಗ ನಾನೊಂದು 2-3 ವರ್ಷದಿಂದ ಅದರಿಂದ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತರಬೇಕು ಅಂತ. ಇವಾಗ ಬೇರೆ ಎಲ್ರಿಗೂ ನೀವು ತಂದಿದ್ದೀವಿ, ಇದ್ರಿಗೊಂದು ತನ್ನಿ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತನ್ನಿ. ಬರೀ ಮಾಶಾಸನ ಅದು ಇದು ಏನು ತರಬೇಕು ಅಂತ ಹೇಳ್ತಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಸೆಂಟ್ರಲ್ ಹೇಳ್ತಾನೆ ಇದ್ದಾರೆ. ಏನು ತಂದಿದ್ದಾರೆ, ಏನಾಗಿದೆ ಸರ್? ಇಲ್ಲ, ನೆಕ್ಸ್ಟ್ ಈಗ ಬರೋ ಡಿಸೆಂಬರಲ್ಲಿ ಬಂದು ಅವರ ಬಿಲ್ನ ತರ್ತಾ ಇದ್ದಾರೆ. ಡಿಸೆಂಬರ್ ಸೆಷನಲ್ಲಿ ತರ್ತಾ ಇದ್ದಾರೆ, ಪಾರ್ಲಿಮೆಂಟ್ ಸೆಷನ್ ತರ್ತಾ ಇದ್ದಾರೆ ಜರ್ನಲಿಸ್ಟ್ ಪ್ರೊಟೆಕ್ಷನ್. ಅದು ಮಾಶಾಸನದಲ್ಲೂ ತುಂಬ ಕ್ರಿಟಿಕಲ್ ಆಗಿವೆ ಅವೆಲ್ಲ. ಯಾವುದು ರೂಲ್ಸ್ ರೆಗ್ಯುಲೇಷನ್ಸು ತುಂಬ ಜಾಸ್ತಿ ಇವೆ. ಅವು ಯಾವ ಕಡಿವಾಣನೇ ಆಗ್ತಾ ಇಲ್ಲ. ಅದು ಏನು ಯಾರಿಗೂ ಸಿಗ್ತಾನೆ ಇಲ್ಲ. ರಿಯಲ್ ಆಗಿ ಯಾರು ನಾವು ಹೋರಾಟ ಮಾಡ್ತೀವಿ, ಯಾರು ಜರ್ನಲಿಸ್ಟ್ ಸರ್ವಿಸ್, ಅದನ್ನು ಮೀಡಿಯಾನ ಸೈಲೆನ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಮೀಡಿಯಾನ ಎಲ್ಲರಿಗೂ ಸೈಲೆಂಟ್ ಮಾಡಬೇಕು, ಮೀಡಿಯಾ ರಿಪೋರ್ಟ್ ಮಾಡಬಾರ್ದು. ಕೆಲವೊಂದು ಮ್ಯಾಟರ್ಸ್ ಬರ್ತಾ ಇದ್ದಾರೆ, ಮೀಡಿಯಾ ರಿಪೋರ್ಟ್. ಈಗ ಏನು ಹೇಳಿದ್ರೆ ಸರ್, ಈಗ ಮೇನ್ ಪತ್ರಿಕೆಗಳು ಬೇಡ, ಈ ಸೋಷಿಯಲ್ ಮೀಡಿಯಾನ ಸಾಕು ಅಂತ ಸುಮಾರು ಜನ ಹೇಳ್ತಿದ್ರು. ಈಗ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಸಾಕಪ್ಪ, ಬೇರೆ ಪರವಾಗಿ ಬನ್ನಿ. ಸೋಷಿಯಲ್ ಮೀಡಿಯಾ ಜಾಸ್ತಿ ಆದರೆ ನೀವು ಎಲ್ಲರೂ ಇದು ಹೋಗ್ಬೇಕು, ಎಲ್ಲರೂ ಜರ್ನಲಿಸ್ಟ್ ಆಗ್ಬಿಡ್ತಾರೆ. ಹಂಗೆ ಆಗಿಲ್ಲ ಸರ್. ಈಗ ಅದೇ ರೀತಿನೇ ಆಗಿರೋದು. ಈಗ
ಈಗ ಬೇಡ ಬಿಡಿ ಪರವಾಗಿಲ್ಲ ಅಂತಾರೆ ಈಗ. ಸರ್ ಅದು ಈ ಥರ ಏನಾಗಿದೆ ಅಂದರೆ ಬ್ಲ್ಯಾಕ್ ಮೇಲಿಂಗ್ ಥರ ಹೋಗ್ಬಿಟ್ಟಿದೆ. ಕೆಲ ಕಡೆ ನಾವು ಹೋಗ್ತೀವಿ, ನಮ್ಮ ಹತ್ರ ಎಲ್ಲ ಹೇಳ್ತಾರೆ, ಏನು ಸರ್ ಈ ಥರ ಇಂಥ ಒಂದು ಪತ್ರ ಆನ್ಲೈನ್ ಚಾನಲ್ ಅಂತೆ, ಫೋನ್ ಮಾಡ್ತಾನೆ, ಫೋನ್ ಮಾಡಿಬಿಟ್ಟು ನಮಗೆ ಥ್ರೆಟನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಂಥವ್ರು ತಂದು ಕೋರ್ಟ್ಗೆ ಹೋಗಿ ಆ ಥರ ಮಾಡಿದ್ರೆ ಲೀಗಲ್ ಪ್ರಕಾರ ಹೋಗಿ, ಇಲ್ಲಾಂದ್ರೆ ಪ್ರಶಾಸನ ಬಗ್ಗೆ ಕಂಪ್ಲೇಂಟ್ ಮಾಡಿ ನೀವು ಆ ಥರ ಮಾಡಿ. ಸರ್ ಅದಕ್ಕೆ ಅವರು ಪ್ರಶ್ನೆ ಇದೆ, ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋರು ಕೂಡ ಅವರು ರೂಲ್ಸ್ ಕೇಳ್ತಾರೆ, ಅವ್ರು ಏನು ಮಾಡಿದ್ರೆ ತೋರಿಸಿ ನೀವು ಅಂತ ಹೇಳ್ತಾರೆ. ಅವ್ರು ಏನು ಪ್ರೊಟೆಸ್ಟ್ ಟೆಕ್ನಾಲಜಿ ಫೋನ್ ಮಾತ್ರ ತಗೊಳಕ್ಕೆ ಸಾಧ್ಯ ಇಲ್ಲ. ಅವರು ತಗೋತಾರೆ ಸರಿ ಸರ್, IT ಆ್ಯಕ್ಟ್ ತಗೋಬೇಕು ಅವರು. ಅಲ್ಲಿ ತಗೋಬೇಕು ಸರಿ ಪೊಲೀಸರು ತಗೊಳ್ಳಲ್ಲ. ಇಲ್ಲಿ ಪೊಲೀಸರು ಏನು ತಗೊಳಕ್ ಹೋಗಲ್ಲ. ಅದು ಮಾಧ್ಯಮದವರು ಮಾತಾಡಿದ್ರೆ ಪೊಲೀಸರೇ ಫಸ್ಟ್ ಅವ್ರ ಮೇಲೆ ಕೇಸ್ ಆಗಿ ಒಳಗಾಗ್ತಾ ಇದ್ದಾರೆ. ಅದು ಸಮಸ್ಯೆ ಬರ್ತಾ ಇರೋದು ಈಗ. ಅದು ಮಾಧ್ಯಮದವ್ರು ಏನಂದ್ರೆ ಪೊಲೀಸ್ಗೂ ಇದಕ್ಕೂ ಮತ್ತೆ ಏಜೆಂಟ್ ತರ ಒಂದಷ್ಟು ಕಡೆ ಕೆಲಸ ಮಾಡ್ತಿದ್ದಾರೆ, ಒಂದಷ್ಟು ಏಜೆಂಟ್ ತರ ಕೆಲಸ ಮಾಡ್ತಿದ್ದಾರೆ. ಅದ್ ಕಡೆ ಮಾಡಿ ಹಾಕೋದು ಹೆಂಗೆ? ನಾನು ಪೊಲೀಸ್ರು ಇರ್ತಾರೆ, ನಂಗೆ ಗೊತ್ತು ಅಂತಾರೆ, ನಾನೇ ಪೊಲೀಸ್ ಅಂತಾರೆ ಅನಿಸ್ತಿ. ಪೊಲೀಸ್ ನೋಡಿ, ನಾನು ಒಂದು 5-6 ಜರ್ನಲಿಸ್ಟ್ಗಳ ಮೇಲೆ ಪೊಲೀಸವ್ರ ಕೇಸನ್ನು ಹಾಕಿದ್ರೆ ನಾನು ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿದೆ. ಈ ಥರ ಮಾಡಂಗಿಲ್ಲ, ಅದು ಈ ಥರ ಮಾಡಂಗಿಲ್ಲ, ನೀವು ಅವನೇನು ತಪ್ಪು ಮಾಡಿದ್ದಾನೆ ನೀವು ಅದ್ರ ಹೇಳಿ ಅಂತ ನಾವು ಇದು ಮಾಡಿದ್ದೀವಿ ಪೊಲೀಸವ್ರ ವಿರುದ್ಧ. ಅದಕ್ಕೆ ಹೇಳ್ತಾರೆ ಪೊಲೀಸ್ ಬೆಂಗಳೂರಲ್ಲಿ ನಡೀತಾ ಇರೋದಂತ ರೀಸೆಂಟ್ಲಿ ನೋಡಿದೆ, ಪೊಲೀಸವರು CCTV ಆಫ್ ಮಾಡಿಬಿಡ್ತಾರೆ. CCTV ಆಫು, CCTV ಫುಟೇಜ್ ನೋಡಿದ್ರೆ ಇಲ್ಲ. ಅವ್ರು ಕಮಿಷನರ್ ಅವ್ರು ಕೇಳಿದ್ರೆ CCTV ಇಲ್ಲ, ಸ್ವಿಚ್ ಆಫ್ ಮಾಡಿದ್ವಿ ಅಂತ, ವರ್ಕ್ ಆಗ್ತಾ ಇಲ್ಲ ಅಂದ್ಬಿಡ್ತಾರೆ. ಸೊ ಆ ಥರ ಇದೆ. ಸೊ ಮಾಧ್ಯಮದವರಿಗೆ ಈ ಥರ ಒಂದು ಬಿಲ್ ತಂದರೆ ಅವ್ರದ್ದು ಪ್ರೊಟೆಕ್ಷನ್ ಅಂತ ಆಗುತ್ತೆ. ಅವ್ರನ್ನ ಡೈರೆಕ್ಟಾಗಿ ಅವ್ರಿಗೂ ಅಪ್ರೋಚ್ ಮಾಡೋಂಥ ಜಾಗಗಳು ಇರುತ್ತಲ್ಲ, ಜಾಗಗಳು ಇರುತ್ತೆ. ಸಡನ್ ಅಪ್ರೋಚ್ ಮಾಡುವಂಥ ಲೋಕಲ್ ಸ್ಟೇಷನ್ಗೆ ಅಪ್ಲೈ ಮಾಡೋಕ್ಕೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಮಾಡ್ತಾರೆ. ಅವರು ರಿವರ್ಸ್ ಆಗ್ಬಿಡುತ್ತೆ. ಅದು ಪ್ರಾಬ್ಲಮ್ ಆಗಿರೋದು. ನೀವು ಹೇಳಿದಂಗೆ CCTV ಸ್ವಿಚ್ ಆಫ್ ಮಾಡಿಬಿಟ್ರೆ ಯಾರು ಗೊತ್ತಾಗ್ತದೆ? ಏನು ಗೊತ್ತಾಗಲ್ಲ. ಏನೇನು ಗೊತ್ತಾಗಲ್ಲ. ಅದಕ್ಕೆ ಆಲ್ಟರ್ನೇಟ್ ಏನು ವ್ಯವಸ್ಥೆಯನ್ನು ಮಾಡ್ಕೋಬೇಕಂದ್ರೆ ಆಲ್ರೆಡಿ ವ್ಯವಸ್ಥೆ ಮಾಡ್ಕೋಬೇಕು. ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟೇ ಮಾಡಬೇಕಾಗಿರೋದು. ತಿರುಗಿ ವಾಪಸ್ ಅಲ್ಲಿ ಅಲ್ಲ, ಈ ಬಿಲ್ ತಂದುಬಿಟ್ರೆ ತುಂಬ ಚೇಂಜಸ್ ಆಗುತ್ತೆ. ಈ ಪತ್ರಕರ್ತರ ಹಕ್ಕುಗಳೊಂದು ಬಿಲ್ ತಂದುಬಿಟ್ರೆ ತುಂಬ ಚೇಂಜಸ್ ಆಗುತ್ತೆ. ಈ ಪೊಲೀಸರು ಪತ್ರಕರ್ತರಿಗೆ ಬೆಲೆನೇ ಇದ್ದಂಗೆ ಆಗ್ಬಿಟ್ಟಿದೆ. ಹೌದು, ಸ್ಟೇಷನ್ಗಳಲ್ಲಿ ಏನೇನು ಬೆಲೆನೇ ಇಲ್ಲ. ಪ್ರೆಸ್ ಬೋರ್ಡ್ ಗಾಡಿ ನೋಡಿದ್ರು ಪೊಲೀಸರು ಸೈಡ್ ಹಾಕ್ರಿ ಗಾಡಿ ಏನಕ್ಕೆ ಅಂತ ಗೊತ್ತಿಲ್ಲ. ಅದೇ ಈಗ ತುಂಬಾ ಜನ ಜಾಸ್ತಿ ಪ್ರೆಸ್ ಬೋರ್ಡ್ ತಕ್ಷಣ ಓಡ್ ಬರ್ತಾರೆ, ಸೈಡ್ಗೆ ಹಾಕ್ರಿ ಗಾಡಿ ಅಂತ. ಅದಕ್ಕೆ ಅವ್ರಿಗೆ ಏನು ಇದು ಕೋಪ ಇದೆಯೋ ಪತ್ರಕರ್ತರ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಡೀತದೆ. ಈ ಸೌಟ್ ಹಿಡಿಯೋರೆಲ್ಲರೂ ಮೈಕ್ ಹಿಡಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಾರೆ ಲೇಡೀಸ್. ಮಗ ಓಡಿಸ್ತಾ ಇರ್ತಾನೆ, ಅಪ್ಪ ಪಕ್ಕದಲ್ಲಿ ಕೂತಿರ್ತಾನೆ, ಅಮ್ಮ ಮಗಳಿಬ್ರು ಹಿಂದೆಗಡೆ ಕೂತ್ಕೊಂಡಿರ್ತಾರೆ. 4 ಜನ ಓಡ್ತಾರೆ. ಮೊನ್ನೆ 500 ರೂಪಾಯಿ, 2,000 ರೂಪಾಯಿ 3,000 ರೂಪಾಯಿ ಆಯ್ತಲ್ಲ ಸರ್. ಅದೇ ಹೇಳ್ತಾ ಇರೋದು, ಪತ್ರಕರ್ತರಿಗೆ ಆನ್ಲೈನ್ ಚಾನಲ್ಸ್ ಬಂದ್ಬಿಟ್ಟು ಪತ್ರಕರ್ತರಿಗೆ ಫುಲ್ ಇದಾಗಿದೆ. ಈಗ ಎಲ್ಲರೂ ಹೇಳ್ತಾ ಇರೋದೇನಂತಾರೆ, ಬೇಡ ಅದು ಯಾಕೆ ಬೇಕದು ನಮ್ಗೆ, ಇದು ಅವರೆಲ್ಲ ಅವ್ನು ಕಾಸು ಕೊಟ್ಟು ನೀವು ಕಾಸು ಕೊಟ್ಟು ಬೇಡ, ಒಬ್ಬನ ಇಟ್ಕೋತಾರೆ, ಒಬ್ಬನ ಇಟ್ಕೊಂಡ್ರೆ ಡೈಲಿ ಹಾಕೊಂಡು ಹೋಗ್ತಾನೆ, ಅವ್ನು ಏನು ಬೇಕಾದ್ರೆ ಮಾಡ್ಕೋಬೋದು ಅದು ಅಂತ ಹೇಳ್ತಾರೆ. ಆ ಥರ ತುಂಬ ಜಾಸ್ತಿ ಇದೆ. ಸೊ ಈ ಒಂದು ಬಿಲ್ ಬಂದುಬಿಟ್ರೆ ಸತ್ಯಾಗಲು ತುಂಬ ಕಡಿಮೆ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಇದಾಗುತ್ತೆ. ಆ ಬಿಲ್ಗೋಸ್ಕರ ಅದಕ್ಕೇ ನಾವು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇರೋದು, ನೀವು ಸಹಕಾರ ಕೊಡಿ. ಈ ಬಿಲ್ಗೋಸ್ಕರ ನಾವು ಸ್ವಲ್ಪ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ತರಬೇಕು. ಈಗ ಗೌರ್ಮೆಂಟ್ ಅವ್ರಿಗೆ ಯಾರು ಕೊಟ್ಟರು ನೀವು ಅಂತ? ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀವಿ ನಾವು. ಸ್ಟೇಟ್ ಗೌರ್ಮೆಂಟ್ ಗೌರ್ಮೆಂಟ್ ಬಿಟ್ಟು ಬೇರೆ ಯಾರು ಭೇಟಿ ಮಾಡಿದ್ದೀವಿ? ಎಲ್ಲ ಮಿನಿಸ್ಟರ್ಸ್ಗಂತೂ ಭೇಟಿ ಮಾಡಿದ್ದೀವಿ. ಅದ್ರ ಜಾಸ್ತಿ ನಾವು ಸೆಂಟ್ರಲ್ಲೇ ಪ್ರೆಷರ್ ಮಾಡ್ತಾ ಇರೋದು. ತರಬೇಕಾಗಿರೋ ಸೆಂಟ್ರಲ್ ಗೌರ್ಮೆಂಟು, ಇಂಥ ಬಿಲ್ನ ತರಬೇಕಾಗಿರೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದ. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇಲ್ವಾಗರೆ? ಇಲ್ಲ, ಸೆಂಟ್ರಲಿಂದ ಬರೋದು ಒಳ್ಳೇದಲ್ವಾ? ಎಲ್ಲ ಕಡೆ ಅದು ಯೂಸ್ ಆಗುತ್ತೆ. ಸ್ಟೇಟ್ ಅಂತ ಒಂದು ಕಡೆ ಆಗುತ್ತಲ್ಲ, ಸೆಂಟ್ರಲಿಂದ ಬಂದರೆ ಎಲ್ರಿಗೂ ಅದಂತೂ ಇದಾಗುತ್ತೆ ಜರ್ನಲಿಸ್ಟ್ ಪ್ರೊಟೆಕ್ಷನ್. ಈಗ ನೀವು ಒಬ್ಬರೇ ಇರೋದ, ಬೇರೆ ಸಂಘಟನೆಯವರು ಇದ್ದಾರೆ? ಸಂಘಟನೆಯವರು ತುಂಬ ಜನ ಇದ್ದಾರೆ. ನಾನು ಒಬ್ಬನೇ ಅಂತಲ್ಲ, ಸಂಘಟನೆ ತುಂಬ ಜನ ಇದ್ದಾರೆ. ವರ್ಷಾಂತಗಟ್ಟಲೆ ಅಂತ ಎಲ್ಲ ಡೆಲ್ಲಿಯಲ್ಲಿ, ಡೆಲ್ಲಿ ಮಾತ್ರ ಅಲ್ಲ, ನಮ್ಮದು ಹಲವಾರು ದೇಶಗಳಲ್ಲಿ ಇದೆ ನಮ್ಮದು ಸಂಘಟನೆ. ಸೊ ಎಲ್ಲರೂ ಇದ್ದಾರೆ. ಡೆಲ್ಲಿಯಲ್ಲಂತೂ ತುಂಬ ಜನ ಇದ್ದೀವಿ ನಾವು ಅದಕ್ಕೆ ಅದನ್ನು ಆ ಬಿಲ್ನ ತರಬೇಕು ಅಂತ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿ, ಈವನ್ UN ಗೂ ಸಮೇತ ನಾವು ಲೆಟರ್ ಬರೆದಿದ್ದೀವಿ. ಈ ಬಿಲ್ ಅವಶ್ಯಕತೆ ಏನಿದೆ ಎಲ್ಲ ಕಡೆ, ಇಡೀ ತುಂಬ ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ತುಂಬ ದೇಶಗಳಲ್ಲಿ ಬಿಲ್ಗಳ ಅವಶ್ಯಕತೆ ಇದೆ. ಆಫ್ರಿಕಾ ಅಂತ ದೇಶಗಳಲ್ಲಿ ಈ ಬಿಲ್ ಅವಶ್ಯಕತೆ ಇದೆ, ಇದು ತರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಲ್ಲ ಸರ್, ಈಗ ನೀವು ಹೇಳ್ತಾ ಇರೋದು ಈಗ ಬೇರೆ ಸ್ಟೇಟಲ್ಲಿ, ಈಗ ಕೇರಳದಲ್ಲಿ ಯಾರಿದ್ದಾರೆ? ಇಲ್ಲ, ನಾವು ಕೇಳ್ತಾ ಇರೋದು ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಲೆವೆಲ್ ಒಂದು ಸ್ಟೇಟಿಂದ ಒಬ್ಬರು ಆ ಥರ ಇಲ್ವಾ, ಸಂಘಟನೆ ಇಲ್ವಾ? ಕೇರಳದಲ್ಲಿ ಸುವರ್ಣ ಕುಮಾರ್ ಅಂತ ಒಬ್ಬರು ಇದ್ದಾರೆ. ಆ ಥರ ಎಲ್ಲ ಕಡೆಯಿಂದ ಇದ್ದಾರೆ. ನೀವು ಕರ್ನಾಟಕದಿಂದ ನೀವಿದ್ದೀರಿ? ಕರ್ನಾಟಕ ನಾನಿದ್ದೀನಿ. ನೀವು ಒಬ್ಬರೇ ಇದ್ದೀರಾ? ಬೇರೆ ಸಂಘಟನೆ ಇದೆಯಾ? ನಾನು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಕರ್ನಾಟಕದಲ್ಲಿ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಡೆಲ್ಲಿಯಲ್ಲಂತೂ ಫುಲ್ ಎಸ್ಟಾಬ್ಲಿಷ್ ಇದೆ, ಎಲ್ಲ ಕಡೆ ಇದೆ. ಕರ್ನಾಟಕದಲ್ಲೂ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸಂಘಟನೆ ಅನ್ನೋದು. ಈ ಜರ್ನಲಿಸ್ಟ್ ಬಿಲ್ಗೋಸ್ಕರ ಸ್ಟಾರ್ಟಿಂಗಿಂದ ಫೈಟ್ ಮಾಡಿ ನಾವೇನೆ ತರಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಆವಾಗಿಂದ ನಾವೇ ಮಾಡ್ತಾ ಇರೋದು, ಯಾವಾಗ ಜರ್ನಲಿಸ್ಟ್ ಬಿಲ್ಸ್ ತರಬೇಕು ಅಂತ.
ಈಗ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅನ್ನೋರು, ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಅವ್ರಿಗೆಲ್ಲ ಕೊಟ್ಟಿದ್ದೀರಿ ನೀವು? ಸೆಂಟ್ರಲಲ್ಲಿ ನಾವು ಕೊಟ್ಟಿರೋದು ಒಂದು ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದೀವಿ, ಕೊಟ್ಟಿದ್ದೀವಿ. ಗೃಹ ಸಚಿವರು ಕೊಟ್ಟಿದ್ದೀವಿ, ಸೆಂಟ್ರಲ್ ಗೃಹ ಸಚಿವರು ಅಮಿತ್ ಶಾ ಅವ್ರಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ಅಂತ ರಾಜ್ಯಪಾಲರುಗಳು ಕೊಟ್ಟಿದ್ದೀವಿ. ಮತ್ತು ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರ್ ಕೊಟ್ಟಿದ್ದೀವಿ, ಕೈಲಾಸನಾಥನ್ ಅವ್ರು ಕೊಟ್ಟಿದ್ದೀವಿ. ಗೋವಾ ಗವರ್ನರ್ನ ಭೇಟಿ ಮಾಡಿ ಅವ್ರ ಕೈಲಿ ಕೊಟ್ಟಿದ್ದೀವಿ. ಏನಂದರೆ ಈ ಬಿಲ್ನ ಬರುವಾಗ ಮತ್ತು ನಮ್ಮ ಕರ್ನಾಟಕದ ನಮ್ಮ ಗೆಲಾಟ್ ರಾಜ್ಕುಮಾರ್ ಇವ್ರನ್ನು ಗವರ್ನರ್ನು ಭೇಟಿ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಎಲ್ಲರನ್ನ ಕೊಟ್ಟಿದ್ದು ಈ ಬಿಲ್ನ ತನ್ನಿ ಡಿಸೆಂಬರ್ ಎಲ್ಲರೂ ಸಪೋರ್ಟ್ ಮಾಡಿ ಈ ಬಿಲ್ನ ಅಂತ. ಟೋಟಲ್ ಸಪೋರ್ಟ್ ಅವರೇನು ಹೇಳ್ತಿದ್ದಾರೆ? ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರದ್ದು ಅವಶ್ಯಕತೆ ಇದೆ, ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಬೇಕು, ನಾವೆಲ್ಲ ಸಪೋರ್ಟ್ ಮಾಡಿದ್ವಿ. ಈ ಆಯಾ ಸ್ಟೇಟ್ಗಳಲ್ಲಿ ಪತ್ರಕರ್ತರ ಸಂಘಟನೆಗಳಿವೆ, ಪ್ರೆಸ್ ಕ್ಲಬ್ ಇದೆ, ಬೇರೆ ಬೇರೆ ಕಾರ್ಯರತ ಪತ್ರಕರ್ತರ ಸಂಘ ಇದೆ, ಬೇರೆ ಬೇರೆ ಪತ್ರಿಕಾ ಸಂಘಟನೆಗಳಿವೆ. ಅವನ್ನ ಭೇಟಿ ಮಾಡಿದ್ರಿ ತಾವು? ಇಲ್ಲ, ನಾನು ಭೇಟಿ ಮಾಡಿಲ್ಲ. ಬಿಕಾಸ್ ಏನಂದರೆ ಫಸ್ಟ್ ಬಿಲ್ ಬರಲಿ ಸೆಂಟ್ರಲ್ಗೆ, ಅಲ್ಲಿ ಬರಲಿಕ್ಕೆ ಒತ್ತಡ ಇರಬೇಕಂತ ನೀವು ಇವರು ಈ ಸಂಘಟನೆಗಳ ಜೊತೆ ಸೇರ್ಕೊಂಡು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ, ಅವ್ರ ಕಡೆಯಿಂದ ಅವರು ಸ್ವಲ್ಪ ಮಾಡ್ಬೋದಲ್ಲ. ನಮ್ಮ ಕಡೆಯಿಂದ ನಾವು ಮಾಡ್ತಾ ಅವ್ರು ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಈ ಥರ ಮಾಡಿ ತಿಳ್ಕೊಂಡೆ ಕನಿಷ್ಠ ಅವರು ಮಾಡ್ತಾರೆ. ಇದು ಬರುವಾಗ ಇವಾಗ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಅಂತ ಪಾರ್ಲಿಮೆಂಟ್ ತರುವಾಗ ಎಲ್ಲರೂ ಮಾಡ್ತಾರೆ, ಅವ್ರೇನು ಮಾಡೋಂಗಿಲ್ಲ ಅಂತಲ್ಲ, ಅವರು ಮಾಡ್ತಾರೆ. ನಮ್ಮ ಕಡೆಯಿಂದ ನಾವು ಸ್ಟಾರ್ಟಿಂಗಿಂದ ಇದು ತರಬೇಕು ಅಂತ ಇದ್ದೀವಿ ನಾವು. ಸೊ ಅವರು ಮಾಡ್ತಾರೆ, ಅವರು ಹೋರಾಟ ಮಾಡ್ಕೊಂಡು ಮಾಡ್ತಾರೆ. ಈಗ ಎಂಡ್ ಯಾವ ಡಿಸೆಂಬರ್ಗೆ ಇದು? ಡಿಸೆಂಬರ್ ತರ್ತಾ ಇದ್ದಾರೆ ಬಿಲ್ಲು. ಡಿಸೆಂಬರ್ ಯಾವ ಮಂತ್ ಯಾವ ಇಲ್ಲ, ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನ್ ತರ್ತಾ ಇದ್ದಾರೆ. ನೆಕ್ಸ್ಟ್ ಪಾರ್ಲಿಮೆಂಟ್ ಸೆಷನಲ್ಲಿ ಬಿಲ್ ತರ್ತಾ ಇದ್ದಾರೆ. ಒಟ್ಟಾರೆ ಹೋರಾಟ ಎಷ್ಟು ದಿನದಿಂದ ನಡೀತಾ ಇದೆ ಈ ಥರದ್ದೆಲ್ಲ? ಇದು 3-4 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನೀವು ಮಾಡ್ತಾ ಇರೋದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ನಾವು. ಅದೇ ನಡೆದ UN ಪತ್ರಿಕೆ ನಾವು ಪತ್ರ ಬರೆದಿದ್ದೀವಿ, ಇದನ್ನ ಬಿಲ್ನ ತನ್ನಿ ಅಂತ. ಇದನ್ನ ಹಲವಾರು ದೇಶಗಳಿಗೆ, ಈ ಎಲ್ಲ ದೇಶಗಳಿಗೂ ಈ ಥರ UN ಕಡೆಯಿಂದಲೂ ಒಂದು ಪ್ರೆಷರ್ ಹಾಕಬೇಕು. ಪತ್ರಕರ್ತರ ಒಂದು ಪ್ರೊಟೆಕ್ಷನ್ ಬೇಕು. ಟೋಟಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಥರ ನಡೀತಾನೆ ಇದೆ. ಸೊ ಅದನ್ನ ನಾವು ಕೇಳಿದ್ದೀವಿ. ನಾವು ಇಷ್ಟೇ ಹೇಳೋದು, ಭಾರತ ಇವಾಗ 151ನೇ ಸ್ಥಾನದಲ್ಲಿದ್ದೀವಿ. ಅಟ್ಲೀಸ್ಟ್ 100 ಒಳಗಾದರೂ ಬರಬೇಕು. ಪತ್ರಿಕಾ ಧರ್ಮ ಕಾಪಾಡೋ ನಿಟ್ಟಿನಲ್ಲಿ 100ರಲ್ಲೆಲ್ಲಾದ್ರೂ ಬರಬೇಕು. 151ರಲ್ಲಿದೆ, 180ರಲ್ಲಿ. ಏನು 180ರಲ್ಲಿ ಏನಿದೆ ಅಂತ ಹೇಳ್ತಾರೆ ಹೇಳೋದು? ಅದು ಜರ್ನಲಿಸ್ಟ್ ಇದು ರಕ್ಷಣೆ ಕೊಡೋದ್ರಲ್ಲಿ 151 ಇದ್ದೀವಿ, 180ರಲ್ಲಿ. ಅದು 100 ಆದರೂ ಬರಬೇಕು. ಕರೆಕ್ಟ. ಸೊ ಅದನ್ನೇ ನಾವು ಕೇಳ್ತಾ ಇರೋದು. ಸರಿ ಸರ್, ತಮ್ಮ ಹೋರಾಟಕ್ಕೆ ಜಯ ಸಿಗಲಿ. ಮುಂದಿನ ಸೆಷನ್ನಲ್ಲಿ ಈ ಸಂಬಂಧಪಟ್ಟಂಗೆ ಕಾನೂನು ರೂಪಣೆಗೊಳ್ಳಿ, ಪತ್ರಕರ್ತರಿಗೆ ರಕ್ಷಣೆ ಸಿಗಲಿ ಅಂತ ತಮ್ಮಲ್ಲಿ ಭೇಟಿ ಕೇಳೋಣ. ಅದೇನಾಗುತ್ತೆ ನೋಡೋಣ ಹೇಗೆ ಅಂತ. ನಮಸ್ತೆ ಸರ್. ನಮಸ್ತೆ. ಇವತ್ತು ಬಿನ್ನಿಸ್ ಥಾಮಸ್ ಅವ್ರ ಜೊತೆ ಭೇಟಿ ಮಾಡಿದ್ವಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರಿಗೆ ಭೇಟಿ ಮಾಡೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.